ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸುತ್ತಿರುವ ಕರ್ನಾಟಕ ಜ್ಯೋತಿ ರಥಯಾತ್ರೆಯನ್ನ ರಾಣೆಬೆನ್ನೂರು ತಾಲೂಕಿನಿಂದ ಹರಿಹರ ನಗರದ ರಾಘವೇಂದ್ರ ಮಠದ ಹತ್ತಿರ ತಹಶೀಲ್ದಾರ್ ಗುರುಬಸವರಾಜ್ ಅವರು ರಥವನ್ನು ಅದ್ದೂರಿಯಾಗಿ ಕಲಾ ತಂಡಗಳೊಂದಿಗೆ ಬರಮಾಡಿಕೊಂಡರು. ಹರಿಹರ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹರಿಹರ ತಾಲೂಕಿನಿಂದ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಮಕೃಷ್ಣಪ್ಪ, ಪೌರಾಯುಕ್ತರಾದ ಗುರು ಬಸವರಾಜ್, ತಾಲೂಕು ಆರೋಗ್ಯಾಧಿಕಾರಿ ಅಬ್ದುಲ್ ಖಾದರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಪೂರ್ಣಿಮಾ, ಕರುನಾಡ ಕದಂಬ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಸುಧಾಕರ್ ಹಾಗೂ ಹರಿಹರ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಶಾಲಾ ಮಕ್ಕಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ತಹಶೀಲ್ದಾರ್, ತಾಲೂಕು ಪಂಚಾಯತ್ ಅಧಿಕಾರಿ, ಪೌರಾಯುಕ್ತರು, ನಗರಸಭಾ ಸದಸ್ಯರು, ಕನ್ನಡ ಸಾಹಿತಿಗಳು, ರಕ್ಷಣಾ ವೇದಿಕೆ ಅಧ್ಯಕ್ಷರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಸಂಭ್ರಮ ಆಚರಣೆಯ ಸಲುವಾಗಿ ಈ ಒಂದು ಕನ್ನಡ ಜ್ಯೋತಿಯನ್ನು ಇಡೀ ಕರ್ನಾಟಕ ನಾಡಿನಾದ್ಯಂತ ಸಂಚರಿಸಿ ಕನ್ನಡ ಜಾಗೃತಿಯನ್ನು ಮತ್ತು ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸಲಿಕ್ಕೆ ಸರ್ಕಾರದ ಒಂದು ಅವಿರತವಾಗಿರ್ತಕ್ಕಂಥ ಒಂದು ಶ್ರಮ. ಈ ಒಂದು ಕನ್ನಡ ರಥವನ್ನು ನಾವು ಕನ್ನಡ ಜ್ಯೋತಿಯನ್ನು ಈ ಮೂಲಕ ನಾವು ನಾಡಿನಾದ್ಯಂತ ಸಂಚರಿಸ್ತಾ ಇದೆ. ಇವತ್ತು ರಾಣೆಬೆನ್ನೂರು ತಾಲೂಕಿನಿಂದ ನಮ್ಮ ಹರಿಹರ ತಾಲೂಕಿಗೆ ಆಗಮಿಸಿದೆ. ಈ ಹರಿಹರ ತಾಲೂಕಿನಿಂದ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರವರು, ಸುವರ್ಣ ಕರ್ನಾಟಕ 50ರ ಪ್ರಯುಕ್ತ ಸನ್ಮಾನ್ಯ ಮುಖ್ಯಮಂತ್ರಿಯವರು ಈ ಒಂದು ರಥಯಾತ್ರೆಗೆ ಚಾಲನೆ ನೀಡಿದರು. ಎಲ್ಲ ಜಿಲ್ಲೆಗಳನ್ನು, ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಚರಿಸಿ ಇದೀಗ ನಮ್ಮ ದಾವಣಗೆರೆ ಜಿಲ್ಲೆಗೆ ಆಗಮಿಸಿದೆ. ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಪ್ರತಿದಿನ ಸಂಚರಿಸಿ ನಂತರ ಚಿತ್ರದುರ್ಗಕ್ಕೆ ಹೋಗಿ ನವೆಂಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮ ಬೆಂಗಳೂರಲ್ಲಿ ನಡೆಯುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಚಾಲನೆ ಮೂಲಕ ಚಾಲನೆಗೊಂಡಂಥ ಈ ದಿವಸ ಈಗಾಗಲೇ ಮಾನ್ಯ ತಹಸೀಲ್ದಾರ್ ಸರು ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು ಹೇಳಿದಂತೆ ಕರ್ನಾಟಕದ 50ರ ಸಂಭ್ರಮದ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದಂತೆ ಇವತ್ತು ರಾಣೆಬೆನ್ನೂರಿಂದ ಹರಿಹರ ನಗರಕ್ಕೆ ಈ ಒಂದು ರಥ ಬಂದಾಗ ಅದ್ದೂರಿಯಿಂದ ಹರಿಹರದ ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಸ್ವಾಗತ ಕೋರಿ ಇಲ್ಲಿವರೆಗೂ ವಿಜೃಂಭಣೆ ಮೆರವಣಿಗೆ ಮೂಲಕ ಕನ್ನಡದ ಬಗ್ಗೆ ಸಾಕಷ್ಟು ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಭಾರತ ಮಾತೆ ತಾಯಿ ಭುವನೇಶ್ವರಿ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಮೊದಲನೇದಾಗಿ ಈ ನಾಡು ಕಂಡಂಥ ಯಾವುದೇ ಸರ್ಕಾರ ಬರಲಿ, ಇವತ್ತು ನಾಡಿನ ಹಿರಿಮೆಯ ಮತ್ತು ನಾಡಿನ ಬಗ್ಗೆ ಕಾಳಜಿ ವಹಿಸುವಂಥ ಯಾವುದೇ ಸರ್ಕಾರ ಆಗಲಿ, ಆ ಸರ್ಕಾರ ಒಂದು ಇವತ್ತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದೆ. ಮೊದಲನೇದಾಗಿ ನಾನೊಬ್ಬ ಕನ್ನಡ ಪರ ಸೇವಕನಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊದಲನೇ ಬಾರಿಗೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ರಥಯಾತ್ರೆ ಹೊಟ್ಟಿದೆಯಲ್ಲ, ಈ ರಥಯಾತ್ರೆಗೆ ಕನ್ನಡದ ಮನಸ್ಸುಗಳನ್ನ ಒಗ್ಗೂಡೋಕ್ಕೆ ಮತ್ತು ಕನ್ನಡ ನಾಡು ತಾಲೂಕಿಗೆ ಸುವರ್ಣ ಸಂಭ್ರಮಾಚರಣೆ ರಥೋತ್ಸವವನ್ನು ನಾವು ಎದುರುಗೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮವನ್ನು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ನಮ್ಮ ಆರಕ್ಷಕ ಇಲಾಖೆಯವರು ಮತ್ತು ನಮ್ಮ ಎಲ್ಲ ಗ್ರಾಮಸ್ಥರು ಮತ್ತು ನಾಗರಿಕರು, ಹಾಗೆಯೇ ಕನ್ನಡ ಪರ ಸಂಘಟನೆ ಎಲ್ಲ ನೇತಾರರು ಕೂಡ ಭಾಗವಹಿಸಿದ್ದಾರೆ. ಮುಖ್ಯವಾಗಿ ಮಕ್ಕಳು ಕೂಡ ಭಾಗವಹಿಸಿದ್ದಾರೆ. ಶಾಲಾ ಮಕ್ಕಳು ಕೂಡ ಭಾಗವಹಿಸಿ ನಮ್ಮ ಕನ್ನಡ ಏನು ಉತ್ಸಾಹ ಇದೆಯಲ್ಲ, ಆ ಚಿಲುಮೆ. ಕನ್ನಡದ ಸುವರ್ಣ ರಥೋತ್ಸವವು ಈ ದಿನ ನಮ್ಮ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಪಶ್ಚಿಮದ ಹೆಬ್ಬಾಗಿಲು ಎಂದೇ ಹೆಸರಾಗಿರ್ತಕ್ಕಂಥ ಹರಿಹರ ನಗರಕ್ಕೆ ಆಗಮಿಸಿದೆ. ಇದನ್ನು ಕನ್ನಡ ಪರ ಸಂಘಟನೆಗಳು ಹಾಗೂ ಜಿಲ್ಲಾ